ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಆಲ್ರೆಡಿ ಇನ್ನೇ ನಿಯರ್ 1 o'clock ಆಗ್ತಾ ಬರ್ತಾ ಇದೆ. ಇವತ್ತು ನಾನು ಯಾರಿಗೆಲ್ಲ ಒಬ್ಬಟ್ಟು ಇಷ್ಟ, ಯಾರಿಗಿಷ್ಟ ಇಲ್ಲ, ಅದು ಎಲ್ಲರಿಗೂ ಇಷ್ಟನೇ. ಅದು ಇವಾಗ ನಾನು ಮಾಡ್ತಾಯಿದ್ದೀನಿ, ಯಾಕಂದರೆ ಇವಳು ಕೇಳ್ತಾ ಇದ್ಲು ಒಬ್ಬಟ್ಟು ಮಾಡಿಕೊಡಮ್ಮ ಅಂತ. ಸೊ ಹಾಗಾಗಿ ಇವತ್ತಿನ ವ್ಲಾಗಲ್ಲಿ ನಾನು ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಜಸ್ಟ್ ಸಿಂಪಲ್ಲಾಗಿಯೇ. ಒಬ್ಬಟ್ಟು ಅಂದರೆ ಸ್ವಲ್ಪ ರಿಸ್ಕ್ ಅಂತ ಅನ್ಕೋತಾರೆ. ಇಲ್ಲಿ ನಾನು ರಿಸ್ಕ್ ಇಲ್ಲದೇ ಈಸಿಯಾಗಿ ಮಾಡೋದನ್ನ ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಆಲ್ರೆಡಿ ಸ್ಕೂಲಿಂದ ಮುಗಿಸ್ಕೊಂಡು ಬಂದಿದ್ದಾಳೆ. ವೀಡಿಯೋಗೆ ಅಂತ ಕಾಯ್ತಾ ಇದ್ದಾಳೆ. ಜಡೆ ಹಾಕ್ಸ್ಕೊಂಡು ವೀಡಿಯೋಗೆ ಅಂತ ನಿಂತಿದ್ದಾಳೆ. ಎಲ್ಲರಿಗೂ ಹಾಯ್ ಮಾಡ್ಕೊಂಡ. ಇವತ್ತಿನ ಸ್ಕೂಲಲ್ಲಿ ಇವತ್ತು ಹೇಗಿತ್ತು? ಏನು ಹೇಳ್ಕೊಟ್ರು? ಹೌದಾ? ಅವ್ರಿಗೆ ಹಾಯ್ ಮಾಡು. ಎಲ್ಲರೂ ಹೇಗಿದ್ದೀರಾ ಕೇಳು. ಚೆನ್ನಾಗಿದ್ದೀರಾ? ಮಾತಾಡು. ಇವಾಗ ನಾನು ಇವರಿಬ್ಬರ ಜೊತೆಲೇ ಮೀನ್ಸ್ ಟೈಮ್ನ ಕಳೀತಾ ಇದ್ದೀನಿ. ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಇವಾಗ ಆಲ್ರೆಡಿ ಮಗ ಮಲ್ಕೊಂಡಿದ್ದಾನೆ. ಮಗ ಮಲ್ಕೊಂಡ್ಮೇಲೆ ನನಗೆ ವೀಡಿಯೋ ಮಾಡಲಿಕ್ಕೆ ಆಗೋದು. ಸೊ ಅವನು ಮಲ್ಕೊಂಡ ತಕ್ಷಣ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಇವತ್ತಿನ ದಿನದಲ್ಲಿ ನಾನು ಸಿಂಪಲ್ ಅಂದರೆ ಟೇಸ್ಟಿಯಾಗಿ ಒಬ್ಬಟ್ಟು ಅಂದರೆ ವೆರೈಟೀಸ್ ಇರುತ್ತೆ. ನಾನು ಬೇಳೆ ಒಬ್ಬಟ್ಟು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ನೋಡಿ, ನಾನು ಆಲ್ರೆಡಿ ಒಂದು 1/4 kg ಆಗುವಷ್ಟು ಕಡಲೆಬೇಳೆನ ಬೇಯಿಸಿ ಇಟ್ಕೊಂಡಿದ್ದೀನಿ. ಇದು ನೋಡಿ, ಹೀಗೆ ಪ್ರೆಸ್ ಮಾಡಿದ್ರೆ ಇಷ್ಟು ಬಂದರೆ ಸಾಕು. ಇಷ್ಟು ಬಂದರೆ ಸಾಕು. ಒಂದು 3ರಿಂದ 4 ವಿಷಲ್ನ ನಾನು ಕೂಗಿಸಿ ಇಟ್ಕೊಂಡಿದ್ದೀನಿ. ಈಗ ನಾನು ಬೆಲ್ಲನ ಕರಗಿಸ್ಕೊಳ್ತಿದ್ದೀನಿ. ನಾನು ಒಂದು ಪಾತ್ರೆಗೆ ಒಂದು 4 ಅಚ್ಚು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಸಾಕು. ಇದರಲ್ಲೇ ಅದು ಚೆನ್ನಾಗಿ ಕರಗಲಿ. ಇದು ಕರಗಿದ ತಕ್ಷಣ ಈ ನೀರನ್ನೇ ನಾನು ಕಡಲೆಬೇಳೆಗೆ ಹಾಕಿ ರುಬ್ಕೊಳ್ತೀನಿ. ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ತಣ್ಣಗೆ ಹಾಕಕ್ಕೆ ಬಿಟ್ಟು ಆಮೇಲೆ ಇದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ರುಬ್ಕೊಳ್ತೀನಿ. 1 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. 1 ಚಿಟಿಕೆ ಆಗೋಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು ಸ್ವಲ್ಪನೇ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ನೀರಲ್ಲಿ ಹಾಕ್ಕೊಂಡು ಕಲಿಸ್ಕೊಳ್ತೀನಿ. ನೋಡಿ, ನಾನು ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಇದು ತುಂಬ ಗಟ್ಟಿ ಮಾಡಬಾರ್ದು. ಸಾಫ್ಟಾಗಿ ಕಲಿಸ್ಕೊಂಡು ಕೊನೆಯಲ್ಲಿ ಎಣ್ಣೆ ಹಾಕ್ಕೊಳ್ಬೇಕು. ಇನ್ನೊಂದು ಸ್ವಲ್ಪ ಕಲಿಸ್ಬಿಡ್ತೀನಿ. ನೋಡಿ, ಈ ಥರ ಕಲಿಸ್ಕೊಂಡ್ರೆ ಸಾಕು. ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ನೆನೆಸಿಟ್ಬಿಡೋಣ. ಎಣ್ಣೆ ಹಾಕ್ಕೊಂಡು ಒಂದು 5ರಿಂದ 10 ನಿಮಿಷ ಇದನ್ನು ನೀರಾಗಿ ಬಿಟ್ಬಿಡೋಣ. ನೋಡಿ, ಇಷ್ಟು ಸಾಫ್ಟ್ ಇದ್ದರೆ ಸಾಕು. ರುಬ್ಕೊಳ್ಳೋದಕ್ಕೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಆಗೋಷ್ಟು ಕಾಯಿನ ತೊಗೊಂಡಿದ್ದೀನಿ. 1-2 ಏಲಕ್ಕಿ ಜೊತೆಗೆ ನಾನು ಪಾಕ ಥರ ಬಂದಿದೆ. ಸಾಕು, ಇಷ್ಟು ಬಂದ್ರೇ ಇದನ್ನು ನಾನು ಅಲ್ಲಿಗೆ ಸೋಸ್ಕೊಂಡು ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತೀನಿ. ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಳ್ಳಿ, ತೆಳ್ಳೆ ಆಗಬಾರ್ದು. ಮಿಕ್ಕಿದ್ದನ್ನು ನಾನು ಗಟ್ಟಿಯಾದರೆ ಆ್ಯಡ್ ಮಾಡ್ಕೊಳ್ತೀನಿ.
ಇದಕ್ಕೆ ಸ್ವಲ್ಪ ಗಸಗಸೆನೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಟೇಸ್ಟ್ ಆಗಿರುತ್ತೆ. ಹಾಕ್ಕೊಂಬಿಡೋಣ. ನೋಡಿ ಈ ಥರ ಉಂಡೆ ಥರ ಬಂದರೆ ಸಾಕು. ನೋಡಿ ತುಂಬ ಗಟ್ಟಿನೂ ಇಲ್ಲ, ತುಂಬ ತೆಳುನೂ ಇಲ್ಲ, ಇಷ್ಟು ಬಂದರೆ ಸಾಕು. ನೋಡಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ. ಹೌದು, ನೋಡಿ ಎಣ್ಣೆ ಜಾಸ್ತಿ ಆಗಿದೆ ಅಂತ ಗೈಡ್ ಮಾಡೋಕ್ಕೆ ಬಂದಿದ್ದಾಳೆ ಮಗಳು. ಇರಮ್ಮ, ನೋಡಿ ಹಾಕ್ಕೊಳ್ತಾ ಇದ್ದೀನಿ ನಾನು. ಕೊಡ್ತೀನಿ ನಾನು. ನೋಡಿ ನಿಮಗೆ ತುಂಬ ತೆಳು ಬೇಕಂದ್ರೂ ಮಾಡಿಕೊಡಿ, ತುಂಬ ಗಟ್ಟಿ ಬೇಕಂದ್ರೂ ಮಾಡಿಕೊಡಿ. ನೋಡಿ ಈಗ ಒಂದು ತಟ್ಟಿ ತೋರಿಸ್ತೀನಿ ಹೇಗೆ ಅಂತ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಿಧಾನಕ್ಕೆ ತಟ್ಟೋಣ. ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ, ಎಷ್ಟು ಅಗಲ ಬೇಕು ಅಷ್ಟು ಅಗಲದಲ್ಲಿ ಮಾಡ್ಕೋಬೋದು. ಇನ್ನೂ ತೆಳುವು ಬೇಕಂದರೆ ತೆಳುವು ಕೂಡ ಮಾಡ್ಕೋಬೋದು. ನಾನು ಇಷ್ಟಕ್ಕೆ ಸಾಕಂತ ಹೇಳಿ ಮಾಡಿದ್ದೀನಿ. ಇವಾಗ ತವ ಕಾದಿದೆ, ತವ ಮೇಲೆ ಹಾಕೋದು ಹೇಗೆ ಅಂತ ನೋಡಿ. ಎಲ್ಲೂ ಏನೂ ಮುರಿದೋಗಲ್ಲ. ನೋಡಿ ಎಣ್ಣೆ ಹಾಕೊಳ್ಳೋಣ. ಇದಕ್ಕೆ ತುಪ್ಪ ತಿನ್ನೋರು ತುಪ್ಪ ಹಾಕೊಳ್ಳಿ, ತುಪ್ಪ ಹಾಕೊಂಡ್ರೆ ಟೇಸ್ಟ್. ಇದಕ್ಕೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು ಇದನ್ನು. ನೋಡಿ ಎಷ್ಟು ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಅಂದರೆ ತಿನ್ನೋದು ತುಂಬ ಖುಷಿ ಆಗುತ್ತೆ. ನೋಡಿ ನಾನು ಇನ್ನೊಂದು ಅದೇ ಥರ ಹಾಕಿ ತಟ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಕೂಡ ಲೋ ಫ್ಲೇಮಲ್ಲಿ ಬೇಯಬೇಕು. ಅಲ್ಲಿ ನೋಡಿ ಈ ಥರ ಮಾಡ್ಕೊಂಡು ಆರಾಮ್ಸೆ ಬರುತ್ತೆ. ಹೀಗೆ ಮಾಡಿದ್ರೆ ಸಾಕು. ನೋಡಿ ನನಗೊಂದು ಉಪ್ಪಿಟ್ಟು ಬೇಕು. ನೋಡಿ ಇಷ್ಟೇ. ಕೈಯಲ್ಲೇ ಬೇಕಾದ್ರೂ ತಟ್ಕೊಳ್ಳಿ ಅಥವಾ ಪೇಪರ್ ಮೇಲಾದ್ರೂ ಇಟ್ಕೊಂಡು ತಟ್ಕೊಳ್ಳಿ. ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು. ನೋಡಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನೋಡಿ ಇಷ್ಟೇ. ಏನು ಜಾಸ್ತಿ ಅದಕ್ಕೆ ಪುಷ್ ಮಾಡಿ ಒತ್ತೋದು ಬೇಡ.
ಏನು ಬೇಡ. ನೋಡಿ ಅಷ್ಟೇ. ನೋಡಿ ಈಗ ಹೋಗ್ಬಿಟ್ಟು ರೆಡಿ ಇದೆ. ನೋಡಿದ್ರಲ್ಲ, ಇವತ್ತಿನ ವ್ಲಾಗಲ್ಲಿ ನಾನು ಒಬ್ಬಟ್ಟನ್ನ ಹೇಗೆ ಮಾಡೋದಂತ ಹೇಳಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ಕೂಡ ನೋಡ್ಬೋಣ. ತುಂಬ ಚೆನ್ನಾಗಿದೆ. ನೀವು ಕೂಡ ಟ್ರೈ ಮಾಡಿ. ಇನ್ನೇನು ಹಬ್ಬ ಬರ್ತಾ ಇದೆ, ಹಬ್ಬಕ್ಕೆ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.